ಎಲ್ಲರಿಗೂ ನಮಸ್ಕಾರ. ಬೇಸಿಗೆ ರಜೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಇದು ಬೇಸಿಗೆ ರಜೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆಯಪ್ಪ ಅಂದರೆ ಏಪ್ರಿಲ್ 11ನೇ ತಾರೀಕಿಂದ ಬೇಸಿಗೆ ರಜೆ ಪ್ರಾರಂಭವಾಗ್ತಾ ಇದೆ. ಮೇ 28ರ ತನಕ ಬೇಸಿಗೆ ರಜೆ ಇರುತ್ತೆ. ಮೇ 29ರಿಂದ ಎಲ್ಲ ಶಾಲೆಗಳು ಕೂಡ ಪ್ರಾರಂಭವಾಗ್ತವೆ. ಶಾಲಾ ಶೈಕ್ಷಣಿಕ ಕೂಡ ಪ್ರಾರಂಭವಾಗ್ತಾ ಇದೆ. ಹೊಸ ಶೈಕ್ಷಣಿಕ ಅಂದರೆ ಹೊಸ ತರಗತಿಗಳು ನಡೀತಾ ಇದ್ದಾವೆ. ಮೇ 29ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ಏಪ್ರಿಲ್ 11ರಿಂದ ಎಲ್ಲರಿಗೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಏಪ್ರಿಲ್ 11ರಿಂದ ಮೇ 28ರ ತನಕ ಬೇಸಿಗೆ ರಜೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಈ ಸಲ ಪ್ರತಿಯೊಬ್ಬರಿಗೂ ಕೂಡ SSLC ಎಕ್ಸಾಮ್ ಕೂಡ ಈಗ ಆಲ್ರೆಡಿ ನಡೀತಾ ಇದೆ. ಆ್ಯಂಡ್ ಇನ್ನೇನು ಪಬ್ಲಿಕ್ ಎಕ್ಸಾಮನ್ನು ನಡೆಸಿದ್ರು. ಇನ್ನೇನು ದ್ವಿತೀಯ PUC ಕೂಡ ಎಕ್ಸಾಮ್ ಕೂಡ ರಿಸಲ್ಟ್ ಒಂದು ಬಾಕಿ ಬರೋದಿದೆ. ಆ್ಯಂಡ್ SSLCದೊಂದು ಎಕ್ಸಾಮ್ ಕೂಡ ನಡೀತಾ ಇದೆ. ಇನ್ನೂ ಕೂಡ ಅದು ಮುಕ್ತಾಯವಾಗಿಲ್ಲ. ಆ್ಯಂಡ್ ಅದು ಕೂಡ ಇನ್ನು ಮುಕ್ತಾಯವಾಗುತ್ತೆ. ಅದಾದ ತಕ್ಷಣ ಬೇಸಿಗೆ ರಜೆ ಪ್ರಾರಂಭ ಆಗ್ತಾ ಇದೆ. ಏಪ್ರಿಲ್ 11ನೇ ತಾರೀಕಿಂದ ಮೇ 28ರ ತನಕ ಬೇಸಿಗೆ ರಜೆ ಇರುತ್ತೆ. ಮೇ 29ರ ತಾರೀಕಿನಿಂದ ಎಲ್ಲ ಶಾಲೆಗಳು ಕೂಡ ಪ್ರಾರಂಭವಾಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಅಲ್ಲಿ ಫ್ರೀಯಾಗಿ ಅಪ್ಡೇಟ್ ಸಿಗ್ತಾ ಬರುತ್ತೆ ಟೆಲಿಗ್ರಾಮ್ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಯಥಾಸ್ಥಿತಿಯಾಗಿ ಮೇ 29ನೇ ತಾರೀಕಿಂದ ಶಾಲೆಗಳು ಪ್ರಾರಂಭ ಆಗ್ತದೆ. ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭವಾಗ್ತಾ ಇದೆ ಮೇ 29 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ.